ಸುಮಾರು ಜನ ಕಲಿಯಿದ್ದಾರೆ. ನಾನೇನು ಮಾಡಿದೆ, ಓಕೆ ಅಂದ್ಬಿಟ್ಟು ಒಂದು ಚಾನಲ್ ಓಪನ್ ಮಾಡಿದೆ, ಮಾರ್ಕೆಟಿಂಗ್ ಮನೆ ಅಂತ. ಪಾಪ ಯಾರ ಕಲಿಯಾಗಿರೋ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ನಾನು. ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಹಾಕ್ಬಿಟ್ಟು ಆಮೇಲೆ ಅನ್ಕೊಂಡೆ ಇದನ್ನ ನಗಾಡ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲರೂ. ನಾನು ಬೆಂಗಳೂರಿಗೆ ಬಂದಿದ್ದು 2013. ಸೊ ಮನೆ ಬಿಟ್ಟು 2013 ಮನೆ ಬಿಟ್ಟೆ. ಸರಿ ಆಮೇಲೆ ನಾನು ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಂದರು ಜನ, ಸ್ಟೂಡೆಂಟ್ಸ್ ಬರುತ್ತೆ, ಕ್ಲೈಂಟ್ಸ್ ಬರೋ ಸ್ಟಾರ್ಟ್ ಆದರು. ಅವರು ಕ್ಲೈಂಟ್ಸ್ ನಾನು ಮಾಡಿದ್ದು ಯಾರಿಗೆ ಜನ ಕೇಳ್ಕೊಳ್ದಂಗೆ ಮಾಡಿದ್ದು, ಬಟ್ ಇದು ನೋಡಿದ್ರೆ ಕ್ಲೈಂಟ್ಸ್ ಬರೋ ಸ್ಟಾರ್ಟ್ ಆದರು. ನಾನು ಅನ್ಕೊಂಡು ಏನಪ್ಪ ಎಲ್ಲೋ ಹೋಗ್ತಾ ಇದ್ದಿದ್ದೋ, ಏನೋ ಒಂದು ದೊಡ್ಡ ಲೆವೆಲ್ ಆಗುತ್ತೆ ಅಂತ. ನಿಮ್ಮ ಪಾಡ್ಕಾಸ್ಟು ನನ್ನ ಇಂಟರ್ವ್ಯೂಯಿಂದ ಶುರು ಮಾಡ್ತಾ ಇದ್ದೀರಾ. ಆ ದೇವರು ರಾಘವೇಂದ್ರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಇನ್ನೂ ನೀವು ಎತ್ತರಕ್ಕೆ ಬೆಳೀರಿ. ಇದೇ ರೀತಿ ಎಂಟರ್ಪ್ರಿನರ್ಸನ್ನು, ಕನ್ನಡದ ಎಂಟರ್ಪ್ರಿನರ್ಸನ್ನು ನಿಮ್ಮ ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡಿ ಅವ್ರ ಜರ್ನಿಯನ್ನು ನಮ್ಮ ಸಮಾಜದ ಜೊತೆ ಹಂಚ್ಕೊಳ್ಳಿ. ಆಮೇಲೆ ಅದೇ ರೀತಿ ಅಂತ ನಿಮ್ಮ ಫರ್ಮ್ ಅಥವಾ ನಿಮ್ಮ ಸ್ಟಾರ್ಟಪ್ ಏನಿದೆ, ನೀವು ಆನ್ಲೈನ್ ಅಡ್ವರ್ಟೈಸಿಂಗ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ, ಆ ಸಂಸ್ಥೆನೂ ಇನ್ನೂ ಎತ್ತರಕ್ಕೆ ಬೆಳೀಲಿ. ನೀವು ತುಂಬ ಧನ್ಯವಾದಗಳು ಈ ಪಾಡ್ಕಾಸ್ಟ್ ಮಾಡಿದ್ದಕ್ಕೆ. ನಮಸ್ಕಾರ. ಮಾರ್ಕೆಟಿಂಗ್ ಈಸ್ ದ ಫ್ಯೂಯಲ್. ಮಾರ್ಕೆಟಿಂಗ್ ತುಂಬ ಇನೋವೇಟಿವ್ ಮಾಡಿ ತುಂಬ ಖುಷಿ ಆಯ್ತು ನನಗೆ. ನೀವು ಮಾಡಿರೋ ಪ್ರೀಸ್ ವರ್ಕ್ ಆಗಿರ್ಬೋದು, ತುಂಬ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೀರಾ. ಕೀವರ್ಡ್ಸ್ ನಾನು ನಿಮ್ಮನ್ನು ತುಂಬ ಕಲಿತೆ ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವಲ್ಲಿ. ಸೊ ಇದನ್ನ ತುಂಬ ಜನ ರೀಚ್ ಮಾಡಿ, ಟೀಚ್ ಮಾಡಿ. ಬಿಕಾಸ್ ನೀವು ಕಲ್ತ್ರೆ ಇನ್ನೊಬ್ರಿಗೆ ಹೇಳ್ಕೊಟ್ಟು ಅದು ಅವರಿಂದ ನಾಲೆಜ್ ಶೇರಿಂಗ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ಕಂಟೆಂಟ್ ಕೊಡಿ. ಮಾರ್ಕೆಟಿಂಗ್ ಲೈಕ್ ಮನೆಯಿಂದ ಒಳ್ಳೆ ಒಳ್ಳೆ ಎಂಟರ್ಪ್ರೆನರ್ ಕರೆಸಿ, ಒಳ್ಳೆ ವ್ಯಾಲ್ಯೂಬಲ್ ಪರ್ಸನ್, ರಿಸೋರ್ಸ್ ಪರ್ಸನ್ ಕರೆಸಿ ಅವರಿಂದ ಒಂದು ಫೋಡ್ಕಾಸ್ಟ್ ಮಾಡಿ ಅದರಿಂದ ನಮ್ಮ ಕನ್ನಡದವ್ರಿಗೆ ಇನ್ನೂ ರೀಚ್ ಆಗಲಿ. ತುಂಬ ಖುಷಿ ಆಯ್ತು ಇಲ್ಲಿ ಬಂದು ಮಾತಾಡಿದ್ದು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿ ಒಬ್ಬ ಕ್ಯಾಮ್ರಾ ಹಿಡ್ದೇನೆ ಕೆಲಸ ಮಾಡ್ತೀನಂತಾರೆ, ಬಾರೋ ಇಲ್ಲಿ ಹೋಗಲೆ ಅಂತಾರೆ. ಬಟ್ ಔಟ್ಸೈಡ್ ಕಂಟ್ರಿ ದೇ ಆರ್ ರೆಸ್ಪೆಕ್ಟೆಡ್. ಅದು ಒಂದು ರೆಸ್ಪೆಕ್ಟ್ಫುಲ್ ಜಾಬ್. ಅದು ಒಬ್ಬ ಲೇಬರ್ ಥರ ಟ್ರೀಟ್ ಮಾಡ್ತಾರೆ. ಅದರ ಕೂಲಿ ಕೂಲಿ ಥರ ನೋಡ್ತಾರೆ. ಬಾಸ್ ಅವ್ರು ಇಲ್ಲ ಅಂದರೆ ನಿಮ್ಮ ಬ್ರ್ಯಾಂಡ್ ವರ್ಕ್ ಆಗಲ್ಲ. ಬ್ರ್ಯಾಂಡೇ ಇಲ್ಲ. ವಿಡಿಯೋ ಎಡಿಟರ್ಸ್ ನಾನು ಇವತ್ತು ವರ್ಕೇ ಮಾಡಲ್ಲ ಅಂದರೆ ಇಂಡಿಯಾದಲ್ಲಿ ಬ್ರ್ಯಾಂಡ್ಸೇ ಎಲ್ಲ. ಇವಾಗ ನಿಮ್ಗೆ ಏನೂ ಬೇಡ. ಇವಾಗ ಎಂಟೈರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನೇನಿದೆ, ಒಂದು ಲೈಟಿಂಗ್ ಯೂನಿಟಿಂದ ಹಿಡಿದು ಕ್ಯಾಮ್ರಾ ಯೂನಿಟ್ ಅವರು ಒಂದು ದಿನ ಸ್ಟ್ರೈಕಿಗೆ ಕೂತ್ಕೊಳ್ಳಿ, ಇವೆಲ್ಲ ಕೆಲಸ ಮಾಡೋಕ್ಕಾಗತ್ತಾ? ಆಗಲ್ಲ. ನೀವು ಹಿಡ್ಕೋತೀರಾ ಕ್ಯಾಮ್ರಾ, ನಿಮಗೆ ಬರುತ್ತಾ? ಒಂದು ಆ್ಯರಿ ಯೂಸ್ ಮಾಡೋಕ್ಕೆ ಬರುತ್ತಾ? ರೆಡ್ ಯೂಸ್ ಮಾಡ್ತೀರಾ, ಇಲ್ಲ ಸೋನಿ ವೆನೆಸ್ ಏನಾರು ಯೂಸ್ ಮಾಡ್ತೀರಾ? ಆಗಲ್ಲ ತಾನೆ. ಇಟ್ಸ್ ಅ ಸ್ಕಿಲ್ ಸೆಟ್ ವಾಟ್ ಈಸ್ ಲರ್ನ್ಡ್ ಓವರ್ ದಿ ಇಯರ್ಸ್. ನಿಮ್ಮ ಮಾರ್ಕೆಟಿಂಗ್ ಮನೆ ಕಂಪ್ನಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಾನು ಎವ್ರಿ ಡೇ ನಾನು ಅದನ್ನು ತುಂಬ, ನೀವು ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಥಿಂಗ್ ಅದರಲ್ಲಿ ನೀವು ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜನಕ್ಕೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಜನ ಅಂದರೆ ಸ್ಮಾಲ್ ಬಿಸ್ನೆಸ್ ಇರೋರಿಗೆ, ಆಮೇಲೆ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ಆಕ್ಸೆಸ್ ಮಾಡ್ಬೋದು ಹೇಗೆ ಮಾರ್ಕೆಟಿಂಗ್ ಮಾಡಬೇಕಂತ ಅವ್ರಿಗೊಂದು ಬೇಸಿಕ್ ನಾಲೆಡ್ಜ್ ಆದರೂ ಬರುತ್ತೆ. And I'm really happy that you're doing this, and very all the best. All the very best marketing mane. So 2 years complete ಮಾಡಿದಿರಾ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ. ಸೊ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಸಕ್ಸಸ್ ಇದೇ ಥರ ಗ್ರೋ ಆಗಲಿ. ಆ್ಯಂಡ್ ಇದೇ ಥರ ಪಾಡ್ಕಾಸ್ಟ್ ಆ್ಯಂಡ್ ವ್ಯಾಲ್ಯೂಬಲ್ ಕಂಟೆಂಟ್ಸ್ಗೆ ಮಾರ್ಕೆಟಿಂಗ್ ಮನೆನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಮಾರ್ಕೆಟಿಂಗ್ ಮನಿ ಮಾರ್ಚ್ಗೆ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. I'm very happy about the content that they create, and all the very best. Many congratulations. ನನಗೆ ಪರ್ಸ್ನಲ್ ಆಗಿ ಪಾಡ್ಕಾಸ್ಟ್ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ಅವ್ರದ್ದು ನಾನು ತುಂಬ ಕಲಿತೆ. ಅವರು ಯಾವ ಆಸ್ಪೆಕ್ಟಲ್ಲಿ ಕ್ವಶನ್ಸ್ ಕೇಳ್ತಿದ್ರು, ಅವರು ಎಷ್ಟು ಚೆನ್ನಾಗಿ ಸೊಸೈಟಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಒಬ್ಬರ ಮೂಲಕ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಆ್ಯಂಡ್ ಹಿಸ್ ಇಂಟೆನ್ಷನ್ಸ್ ಆರ್ ವೆರಿ ಪ್ಯೂರ್. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಬೆಸ್ಟ್ ವಿಶಸ್. ಹಾಯ್, ನಾನು ಮೈತ್ರಿ ಟಿಂಬಗ್ಡು ಸ್ಟಾರ್ಟಪ್ನ ಕೋ ಫೌಂಡರ್. ಇವತ್ತು ನಾನು ಮಾರ್ಕೆಟಿಂಗ್ ಮನೆ ತೇಜಸ್ ಅವ್ರ ಜೊತೆ ಪಾಡ್ಕಾಸ್ಟ್ ಶೂಟ್ ಮಾಡಿದೆ.
ಅವರು ಟಿಂಬಗ್ಡುನ ಇಂಟ್ರಡ್ಯೂಸ್ ಮಾಡೋಕ್ಕೆ ನಮಗೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರು. ಎಸ್ಪೆಷಲಿ ಕನ್ನಡದಲ್ಲಿ ತುಂಬ ಪಾಡ್ಕಾಸ್ಟ್ಗಳು ಕಮ್ಮಿ ಬರುತ್ತೆ. ಆ್ಯಂಡ್ ಬಟ್ ನಾಲೆಡ್ಜ್ ಸ್ಟಾರ್ಟಪ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಕನ್ನಡದಲ್ಲಿ ಶೂಟ್ ಮಾಡೋದು ಅಥವಾ ಅದನ್ನ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ತೇಜಸ್ ಅವರು ತುಂಬ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್ ಮಾರ್ಕೆಟಿಂಗ್ ಮನೆಗೆ 2 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ. ನೀವು ಇದೇ ರೀತಿ ಕಾಂಟೆಂಟ್ಗಳನ್ನ ಡೆವಲಪ್ ಮಾಡಿ ಹಾಗೆ ಕನ್ನಡಿಗರ ತನಕ ತೊಗೊಂಡು ಹೋಗ್ತಾ ಇರಿ. ಆಲ್ ದಿ ಬೆಸ್ಟ್.